ನಮಸ್ಕಾರ ಎಲ್ಲರಿಗೂ. ಇವತ್ತು ಕ್ರಿಸ್ಪಿಯಾಗಿ ಗರಿಗರಿಯಾದ ಕರ್ಜಿಕಾಯಿನ ಯಾವ ರೀತಿ ಮಾಡೋದು ಅಂತ ಈ ವ್ಲಾಗಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ದೊಡ್ಡ ಕಪ್ಪಿನ ಅಳತೆಯಷ್ಟು ಮೈದಾ ಹಿಟ್ಟನ್ನ ತೊಗೊಬೇಕು. ದೊಡ್ಡ ಕಪ್ಪಿನ ಅಳತೆಯಲ್ಲಿ ಮತ್ತು ಚಿಕ್ಕ ಕಪ್ಪಿನ ಅಳತೆಯಲ್ಲಿ ಸಣ್ಣ ಚಿರೋಟಿ ರವೆಯನ್ನು ಮೈದಾ ಹಿಟ್ಟಿನ ಜೊತೆ ಮಿಕ್ಸ್ ಮಾಡ್ಕೊಬೇಕು. ನಂತರ ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು. ನಾವು ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ತೀವಿ ಆ ರೀತಿ ಕಲಿಸ್ಕೊಬೇಕು. ಇದಾದ ನಂತರ ಸ್ವಲ್ಪ 1-2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಬೇಕು ಇದ್ರ ಜೊತೆ. ಗರಿಗರಿಯಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಎಣ್ಣೆಗೆ ಹಾಕಿದ ತಕ್ಷಣ. ಎಣ್ಣೆ ಹಾಕಿ ಚೆನ್ನಾಗಿ ಹದವಾಗಿ ಕಲಿಸ್ಕೊಂಡು ಇದಾದ ನಂತರ 1 ಅವರ್ ಮುಚ್ಚಿಟ್ಬಿಡಬೇಕು. ಅಷ್ಟರಲ್ಲಿ ನಾವು ಹೂರ್ಣನ ರೆಡಿ ಮಾಡ್ಕೊಳ್ಳೋಣ. 1 ಅವರ್ ಮುಚ್ಚಿಟ್ಬಿಟ್ಟು ಇದಾದ ನಂತರ ಹೂರ್ಣ ರೆಡಿ ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ಗಸಗಸೆಯನ್ನು ಸಣ್ಣ ಕಪ್ಪಷ್ಟು ಗಸಗಸೆಯನ್ನು ಸಣ್ಣಾಗಿ ಹುರ್ಕೋಬೇಕು ಮತ್ತು ಬಿಳಿ ಎಳ್ಳನ್ನು ಸಹ ಹುರಿದು ಇಟ್ಕೊಬೇಕು. ಇದಾದ ನಂತರ ಹೂರ್ಣನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲಿಗೆ ದೊಡ್ಡ ಕಪ್ಪಿನ ಅಳತೆಯಷ್ಟು ತುರಿದಿರೋಂಥ ಕೊಬ್ಬರಿ ತುರಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಮಿಕ್ಸಿಗೆ ಹಾಕಿಲ್ಲ, ತುರಿದು ಇಟ್ಕೊಂಡಿರೋಂತಹ ದೊಡ್ಡ ಕಪ್ಪಿನ ಅಳತೆಯಷ್ಟು ಕೊಬ್ಬರಿ ತುರಿನ ತೊಗೊಂಡು ನಂತರ ಪುಡಿ ಮಾಡಿರೋಂತಹ ಹುರಿಗಡಲೆ ಪೌಡ್ರು, ನಂತರ 1 ಕಪ್ನಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ ಸ್ವಲ್ಪ ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊತಾ ಇದ್ದೀನಿ. ಬೆಲ್ಲ ಮತ್ತು ಸಕ್ಕರೆ ಮತ್ತು ಹುರಿದಿಟ್ಕೊಂಡಿರುವಂತಹ ಗಸಗಸೆ ಮತ್ತು ಎಳ್ಳು ಎರಡನ್ನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಾದ ನಂತರ 1 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇದಾದ ಮೇಲೆ ಹೂರ್ಣ ರೆಡಿ ಆಗುತ್ತೆ. ಮಿಕ್ಸ್ ಮಾಡಿ ಸೈಡ್ಗೆ ಇಡ್ತೀನಿ. ಇದಾದ ನಂತರ ನೆಕ್ಸ್ಟು ಹೂರ್ಣನ ರೆಡಿ ಮಾಡಿದಾದಮೇಲೆ ಯಾವ ಥರ ಲಟ್ಟಿಸ್ಕೊಳ್ಳೋದು ಕರ್ಜಿಕಾಯಿನ ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದಾದ ನಂತರ ಕರ್ಜಿಕಾಯಿ ಹಾಕೋ ಪ್ಲೇಟ್ಗೆ ಹಿಟ್ಟನ್ನು ಹಾಕಿ ನೆಕ್ಸ್ಟು ಹೂರ್ಣನ 1 ಸ್ಪೂನಷ್ಟು 2 ಸ್ಪೂನಷ್ಟು ಎಷ್ಟು ಬೇಕೋ ಅಷ್ಟು, ಅದೆಷ್ಟು ಫಿಲ್ ಆಗುತ್ತೋ ಅಷ್ಟು ಹಾಕಿ ಮಡಚಾದಮೇಲೆ ಸೈಡಲ್ಲಿರೋ ಹಿಟ್ಟನ್ನ ತೆಗೀರಿ. ಇದಾದಾದಮೇಲೆ ಪ್ರೆಸ್ ಮಾಡಿರೋದನ್ನ ತೆಗೆದಾದ್ಮೇಲೆ ನೋಡಿ ಕರ್ಜಿಕಾಯಿ ಈ ಥರ ಬಂದಿದೆ. ಇದಾದಮೇಲೆ ಕರ್ಜಿಕಾಯಿ ಒತ್ತೋದಿಲ್ಲ ಅಂದ್ರೂ ಕೂಡ ನಾವು ಹಾಗೆ ಕೂಡ ಮಾಡ್ಬೋದು. ಹಿಟ್ಟಿಗೆ ಏನು ಮಾಡಬೇಕು, 1-2 ಸ್ಪೂನಷ್ಟು ಹೂರ್ಣನ ಹಾಕ್ಕೊಂಡು ಸುತ್ತು ನಾನೇನು ಮಾಡ್ತೀನಿ, ಫೋಲ್ಡ್ ಮಾಡಿಕೊಂಡು ಈ ನೂಡಲ್ಸ್ ಸ್ಪೂನ್ ಬರುತ್ತಲ್ಲ ಅದನ್ನು ತೊಗೊಂಡು ಏನು ಮಾಡ್ತೀನಿ, ಈ ಥರ ಚುಚ್ತಾ ಬರ್ತೀನಿ. ಯಾಕಂದರೆ ಹಿಟ್ಟು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಚೆನ್ನಾಗಿ. ಅದಾದಮೇಲೆ ಪ್ರೆಸ್ ಮಾಡ್ತೀನಿ. ಇದಾದಮೇಲೆ ಫೋಲ್ಡ್ ಆದಮೇಲೆ ಕರ್ಜಿಕಾಯಿ ಪ್ರೆಸ್ಸರ್ ಇಲ್ಲ ಅಂದ್ರೂ ಕೂಡ ಮಾಡ್ಬೋದು. ಹೀಗೆ ನಾನು ಮಾಡಿ ಇಟ್ಕೊಂಡಿದ್ದೀನಿ. ಆದ ನಂತರ ನಾನಿವಾಗ ಎಣ್ಣೆಗೆ ಹಾಕ್ತೀನಿ. ಎಣ್ಣೆನ ಫ್ರೆಂಡ್ಸ್ ಜಾಸ್ತಿ ಓವರ್ ಫ್ಲೇಮಲ್ಲಿ ಇಡಬಾರ್ದು. ಒಂದು ಮೀಡಿಯಮ್ ಫ್ಲೇವರಲ್ಲಿ ಹಾಕಬೇಕು. ಮೀಡಿಯಮ್ ಫ್ಲೇವರಲ್ಲಿ ಕರಿತಾ ಬರಬೇಕು. ಇದು ಈ ಥರ ಫುಲ್ಲು ಬ್ರೌನಿಷ್ ಮಾಡಬಾರ್ದು. ಸ್ವಲ್ಪ ವೈಟ್ ಸ್ವಲ್ಪ ಬ್ರೌನು ಈ ಥರ ಬರಬೇಕು. ನೋಡಿ ಯಾವ ಥರ ಈ ಥರ ಕರಿಕೊಬೇಕು. ಮೀಡಿಯಮ್ ಫ್ಲೇವರಲ್ಲೇ ಇಡಬೇಕು, ಜಾಸ್ತಿ ಹೈ ಫ್ಲೇಮಲ್ಲಿ ಇಡಬಾರ್ದು. ಇದಾದಮೇಲೆ ಕ್ರಿಸ್ಪಿಯಾಗಿ ನೋಡಿ ಯಾವ ಥರ ಬಂದಿದೆ ಕರ್ಜಿಕಾಯಿ. ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬಂದಿದೆ. ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.